ಹಾಯ್, ವೆಲ್ಕಮ್ ಟು SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಈ ವಿಡಿಯೋದಲ್ಲಿ ಬಿಗ್ ಅಪ್ಡೇಟ್ 100% KCET 2 ಗುಡ್ ನ್ಯೂಸ್ ಅನ್ನು ತಿಳಿದುಕೊಳ್ತಿದ್ದೇವೆ. ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನು ಮೊದಲನೇದಾಗಿ ಆ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದನ್ನು ತಿಳಿದುಕೊಳ್ಳೋಕೆ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಟೆಕ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದಂತ ಮರೆಯಬೇಡಿ. ಇತರರಿಗೆ ಯೂಸ್ ಆಗುತ್ತೆ. ಓಕೆ, ನೀವು ಸಹಾಯ ಮಾಡಿದರೆ ಇನ್ನೊಬ್ಬರು ನಿಮಗೆ ಸಹಾಯ ಮಾಡುತ್ತಾರೆ ಅಲ್ವಾ? ನೀವೇ ಒಳ್ಳೆಯ ಕೆಲಸ ಮಾಡಿದರೆ ಇನ್ನೊಬ್ಬರು ನಿಮಗೆ ಇನ್ನೊಂದು ಒಳ್ಳೆಯ ಕೆಲಸ ಮಾಡುತ್ತಾರೆ, ಹೌದಾ? ಹಾಗೆಯೇ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ, ಅವರು ನಿಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ಹೆಲ್ಪ್ ಆಗುವಂತಹ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರ್ತಾರೆ, ಹೌದಾ? ಓಕೆ, ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ. ಓಕೆ, ಆ ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನು ತಿಳಿದುಕೊಳ್ಳೋಕೆ ಮುಂಚೆ ನೀವು ಯಾರು ಸ್ಕಿಪ್ ಮಾಡದ ಕೊನೆಯವರೆಗೂ ನೋಡಬೇಕು. ತುಂಬ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ. ಓಕೆ, ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ಓಕೆ, ಮೊದಲನೆಯ ಭರ್ಜರಿ ಗುಡ್ ನ್ಯೂಸ್ ಏನು, ಎರಡನೆಯ ಭರ್ಜರಿ ಗುಡ್ ನ್ಯೂಸ್ ಏನು ತಿಳಿದುಕೊಳ್ತಾ ಹೋಗೋಣ. ಸ್ಕಿಪ್ ಮಾಡಬೇಡಿ, ಡೋಂಟ್ ಸ್ಕಿಪ್. ಓಕೆ, ಸ್ಟಾರ್ಟ್. ಮೊದಲನೆಯ ಭರ್ಜರಿ ಗುಡ್ ನ್ಯೂಸ್. ಓಕೆ, KCET ಎಕ್ಸಾಮ್ ಬರೆದ ಪ್ರತಿಯೊಬ್ಬರು ನಾಳೆ 25/7/2024 ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆನ್ಲೈನ್ನಲ್ಲಿ ಬಿಟ್ಟಿರುತ್ತೇವೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ, ಹೌದಾ? ಅದೇ ಮೊದಲನೆಯ ಒಂದು ಭರ್ಜರಿ ಗುಡ್ ನ್ಯೂಸ್. ಇನ್ನೊಂದು, ಥ್ರೂ KCET ಮುಖಾಂತರ ಜಾಯಿನ್ ಆಗುವ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗಾಗಲೇ ಡಿಪ್ಲೊಮಾ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಟ್ಟಿದ್ದರು ಮತ್ತು ಆಪ್ಷನ್ ಎಂಟ್ರಿ ಆಯಿತು ಅವ್ರದ್ದು, ಡಿಪ್ಲೊಮಾ ಮುಖಾಂತರ ಸೇರಿದ್ದವ್ರದ್ದು. ಮತ್ತು ನಿಮಗೆ ಥ್ರೂ CET ಮುಖಾಂತರ ಸೇರುವವರಿಗೆ ಈ 25/7/2024 ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಆನ್ಲೈನಲ್ಲಿ CET ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಬಹುದು ಅಂತ ತಿಳಿಸಿದ್ದಾರೆ. ಇದೇ ಮೊದಲನೆಯ ಭರ್ಜರಿ ಗುಡ್ ನ್ಯೂಸ್ ಅನ್ನೋ ಮಾತು. ಓಕೆ, ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಟ್ಟಿದ ನಂತರವೇ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡಿಬಿಡಿ. ಹಾಗೆ ಭದ್ರತೆಯಿಂದ ಇಟ್ಟುಕೊಳ್ಳಿ ಡಾಕ್ಯುಮೆಂಟ್ ವೆರಿಫಿಕೇಷನ್. ಅದರಲ್ಲಿ ಸೀಕ್ರೆಟ್ ಕೀ ಕೋಡ್ ಇರುತ್ತೆ. ಎಚ್ಚರಿಕೆ, ಹುಷಾರು. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ತಮ್ಮ ಅಥವಾ ತಂಗಿ ಇಂಥವರಿಗೆ ಕೊಟ್ಟು ಕಳ್ಕೋಬೇಡಿ. ಭದ್ರತೆಯಿಂದ ಹುಷಾರಾಗಿಟ್ಟುಕೊಳ್ಳಿ. ಅದನ್ನು ಒಂದು ಫೋಟೋ ತೆಗೆಸಿ ಅಥವಾ ಒಂದು ಕಾಪಿ ಜೆರಾಕ್ಸ್ ತೆಗೆಸ್ಬಿಡಿ. ಎಲ್ಲಾದರೂ ಗಾಡ್ರೇಜ್ನಲ್ಲೋ ಅಥವಾ ಒಂದು ಬ್ಯಾಗಲ್ಲೋ ಭದ್ರತೆಯಿಂದ ಇಟ್ಟುಕೊಳ್ಳಿ, ಕಾಪಾಡಿಕೊಳ್ಳಿ. ನೆಕ್ಸ್ಟ್, ಎರಡನೆಯ ಭರ್ಜರಿ ಗುಡ್ ನ್ಯೂಸ್ ಏನು? ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಂದು ಅಪ್ಡೇಟ್ ನೋಟಿಫಿಕೇಷನ್ ಮುಖಾಂತರ ಬರ್ತಿರುತ್ತೆ ನಿಮಗೆ ಮೊಬೈಲ್ಗೆ, ನೀವಿಗೆ ಅಪ್ಡೇಟ್ ಕೊಡ್ತಾ ಇರುತ್ತೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಂತರ ಇನ್ನೊಂದು ಪ್ರೋಸೆಸ್ ಏನು ನಡೆಯುತ್ತೆ ಅಂದರೆ ಆಪ್ಷನ್ ಎಂಟ್ರಿ ನಡೆಯುತ್ತೆ, ಹೌದಾ? ಆಪ್ಷನ್ ಎಂಟ್ರಿಯಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್. ಅದು ಪ್ರತಿಯೊಂದು ವರ್ಷನೇ ಇದೆ. ಈ ವರ್ಷ ಕೂಡ ಪ್ರೋಸೆಸ್ ನಡೆಯಲಿದೆ. ನಿಮಗೆ ಯಾವ ಕಾಲೇಜ್ ಇಷ್ಟ ಆಗುತ್ತೋ ಆ ಕಾಲೇಜಲ್ಲಿ ಆಪ್ಷನ್ ಎಂಟ್ರಿ ಮಾಡಬಹುದು. ನೆಕ್ಸ್ಟ್, ಯಾವ ಬ್ರ್ಯಾಂಚ್ ಅಂದರೆ ಗೊತ್ತಲ್ವಾ? ಕೋರ್ಸ್. ನಿಮಗೆ ಇಷ್ಟವಾದ ಕೋರ್ಸನ್ನು ಸೆಲೆಕ್ಟ್ ಮಾಡಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಇವು ಪ್ರತಿಯೊಂದು ಯಾವ ನಿಮಗೆ ಇರುತ್ತವಪ್ಪ. ನಿಮ್ಮ ಕಾಲೇಜ್ ಇದು ಇಷ್ಟ ಇದೆ, ಓಕೆ, ಇದನ್ನು ಆಪ್ಷನ್ ಎಂಟ್ರಿ ಮಾಡೋಣ. ಓಕೆ, ನೆಕ್ಸ್ಟ್, ಇದು ಬ್ರ್ಯಾಂಚ್ ಇಷ್ಟ ಇದೆ, ಇದು ಆಪ್ಷನ್ ಎಂಟ್ರಿ ಮಾಡೋಣ ಅಂತ ಇದ್ದರೆ ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಸೀಕ್ರೆಟ್ ಕೀ ಕೋಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೋಡಲ್ಲಿ ಬಂದಿರುತ್ತೆ ಅಲ್ವಾ? ಅದರಲ್ಲಿ ಸೀಕ್ರೆಟ್ ಕೀ ಕೋಡ್ ಅಂತ ಒಂದು ಪಿನ್ ಇರುತ್ತೆ, ಅದನ್ನು ನೀವು ಕಳ್ಕೊಬಾರ್ದು. ಆಪ್ಷನ್ ಎಂಟ್ರಿಗೆ ಮುಂದಕ್ಕೆ ಮುಂದುವರಿಸ್ಬೋದು, ಹೌದಾ? ಅದಕ್ಕೆ ಭದ್ರತೆಯಿಂದ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇರೋದು ಪದೇ ಪದೇ ಪದೇ, ಹೌದಾ? ಇದೇ ನೋಡ್ರಿ, ನಿಮಗೆ ಇಷ್ಟವಾದ ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡಿ, ನಿಮಗೆ ಇಷ್ಟವಾದ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡಿ, ನೆಕ್ಸ್ಟಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ಆಪ್ಷನ್ ಎಂಟ್ರಿಯಲ್ಲಿ ಆನ್ಲೈನ್ ಮುಖಾಂತರ ಒಂದು PDF ಬರುತ್ತೆ ನಿಮಗೆ. ನೀವು ಯಾವ ಕಾಲೇಜ್ಗಳಲ್ಲಿ ಸೆಲೆಕ್ಟ್ ಮಾಡಿದ್ದೀರಾ, ಯಾವ ಕೋರ್ಸನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಒಂದು PDF ಮುಖಾಂತರ ತೋರಿಸ್ಬಿಡುತ್ತೆ. ಇವೇ ಮೋಸ್ಟ್ ಇಂಪಾರ್ಟೆಂಟ್ ಟು ಭರ್ಜರಿ ಗುಡ್ ನ್ಯೂಸ್ ಅನ್ನೋ ಮಾತು. ಎರಡು ಭರ್ಜರಿ ಗುಡ್ ನ್ಯೂಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆನ್ ಕಾಮೆಂಟ್, ಸಬ್ಸ್ಕ್ರೈಬ್. ಪ್ರತಿಯೊಬ್ಬರು ವಿಡಿಯೋ ಎಂಡ್ ಆಗ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.